ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಹೊಸೂರು ರಸ್ತೆಯಲ್ಲಿರುವ ಎಲೆಕ್ಟ್ರಾನಿಕ್ ಸಿಟಿ ಬಳಿಯಲ್ಲಿನ ಗಾರ್ವೆ ಬಾವಿಪಾಳ್ಯ ಮತ್ತು ಬಂಡೆಪಾಳ್ಯದಲ್ಲಿ ಗ್ರಾಮ ದೇವತೆ ಶ್ರೀ ಯಲ್ಲಮ್ಮ ಮತ್ತು ಮಾರಿಯಮ್ಮ ದೇವಿ ಹಾಗೂ ಇತರ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ. ಜಾತ್ರೆಯಲ್ಲಿ 21 ಉತ್ಸವ ಮೂರ್ತಿಗಳು, ರಾಜ ಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ. ಬಂಡಿಪಾಳ್ಯ ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಾಜು ಸ್ವಾಮೀಜಿರವರ ಪುತ್ರ ಮಗ ಚೇತನ್ ರವರು ದೈವಿಕ ಜಾತ್ರಾ ಮಹೋತ್ಸವದಲ್ಲಿ ಸಂಪೂರ್ಣವಾಗಿ. ಬಂಡೆಪಾಳ್ಯ ಗ್ರಾಮದ ಯಲ್ಲಮ್ಮ ದೇವಸ್ಥಾನದ ರೇಣುಕ ಯಲ್ಲಮ್ಮ ದೇವಿ ಶ್ರೀ ಮುತ್ತು ಮಾರಿಯಮ್ಮ ದೇವಿಯ ಉತ್ಸವ ಮೂರ್ತಿಗಳ ಅದ್ದೂರಿ ಮೆರವಣಿಗೆ. ಬಂಡೆಪಾಳ್ಯದಲ್ಲಿರುವ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಹಾಗೂ ಮುತ್ತು ಮಾರಿಯಮ್ಮ ದೇವಿ ದೇವಾಲಯ ತನ್ನ ವಿಶೇಷ ಶಕ್ತಿಯಿಂದ ಭಕ್ತರನ್ನು ದಿನೇ ದಿನೇ ಆಕರ್ಷಿಸಿ ಬರುವ ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲಿದೆ. ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀ ವೆಂಕಟರಾಜು ಸ್ವಾಮೀಜಿಗಳು ಅಮಾವಾಸ್ಯೆಯ ಪೂರ್ಣಿಮೆಯ ವಿಶೇಷ ದಿನಗಳಲ್ಲಿ ದೇವಿಗೆ ವಿವಿಧ ಅಲಂಕಾರ ಮಾಡಿ ನಂಬಿ ಬರುವ ಭಕ್ತಾದಿಗಳಿಗೆ ತಾಯಿ ಆಶೀರ್ವಾದದಿಂದ ಮಾರ್ಗದರ್ಶನ ನೀಡುತ್ತಾರೆ. ಇವರ ಧಾರ್ಮಿಕ ಸೇವೆಯನ್ನು ಆಧರಿಸಿ ಇತ್ತೀಚೆಗೆ ಪ್ರಜಾಹಿತ ಸಂಸ್ಥೆ ವತಿಯಿಂದ ಪ್ರತಿಷ್ಠಿತ ಸುವರ್ಣ ರತ್ನಶ್ರೀ ಪ್ರಶಸ್ತಿ ಕೂಡ ಬಂದಿರುತ್ತದೆ. ಹೌದು, ದೈವಿಕ ಸಂಕಲ್ಪ ಹಾಗೂ ಪ್ರತಿ ವರ್ಷದಂತೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯಲ್ಲಿನ ಹೊಸೂರು ರಸ್ತೆಯಲ್ಲಿರುವ ಗಾರೆಬಾವಿಪಾಳ್ಯ ಮತ್ತು ಬಂಡೆಪಾಳ್ಯದಲ್ಲಿ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವದಲ್ಲಿ 21 ಉತ್ಸವ ಮೂರ್ತಿಗಳು ಭಾಗಿ. ಬಂಡಿಪಾಳ್ಯದ ಯಲ್ಲಮ್ಮ ದೇವಸ್ಥಾನದ ಉತ್ಸವ ಮೂರ್ತಿಗಳಾದ ಶ್ರೀ ರೇಣುಕ ಯಲ್ಲಮ್ಮ ದೇವಿ ಮತ್ತು ಮುತ್ತು ಮಾರಿಯಮ್ಮ ದೇವಿಯ ಅದ್ದೂರಿ ರಾಜಬೀದಿಯಲ್ಲಿ ಮೆರವಣಿಗೆ. ನೂರಾರು ಭಕ್ತರು ಆಗಮಿಸಿ ರಾಜಬೀದಿಯಲ್ಲಿನ ದೈವ ಮೆರವಣಿಗೆಯನ್ನು ವೀಕ್ಷಿಸಿ ದೇವಿ ಕೃಪೆಗೆ ಪಾತ್ರರಾದರು. ದೇವಿಯ ಪಾತ್ರವನ್ನು ಅಲಂಕರಿಸಿದ ದುರ್ಗಾ ಪಾತ್ರಧಾರಿಗಳು ಭಕ್ತರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾದರು.
ಬಂದ್ಬಿಟ್ಟು ಬಂಡೆಪಲ್ಯ ಅಂತ ಇವತ್ತು ನಾವಿರೋದು. ಇಲ್ಲಿ ಇವತ್ತು ಜಾತ್ರೆ ನಡೀತಿದೆ. ಇಲ್ಲಿಂದ ರೇಣುಕಲ್ಲಮ್ಮ ದೇವಿ ಮತ್ತು ಮುತ್ತುಮಾರಿಯಮ್ಮ ದೇವಿ ಹೊರಡಿದೆ. ಎಲ್ಲರೂ ಚೆನ್ನಾಗಿ ಕಮಿಟಿಯವರೆಲ್ಲ ಬಂದು ಚೆನ್ನಾಗಿ ಉತ್ಸವ ಮಾಡಿದ್ದಾರೆ. ಚೆನ್ನಾಗಿ ಆರಂಭಿಸಿ ಮುಗಿಸೋದು ಚೆನ್ನಾಗಿ ಮುಗಿಸ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಜನ ಬಂದು ದೇವಿ ಪಾತ್ರ ಹಾಕ್ಕೊಂಡು ಸಖತ್ತಾಗಿ ಮಾಡಿದರು. ಎಲ್ಲರೂ ಅದನ್ನು ನೋಡಿ ಎಂಜಾಯ್ ಮಾಡಿ ಭಯಪಟ್ಟು ಎಲ್ಲ ಚೆನ್ನಾಗಿ ಮಾಡಿದರು. ಎಲ್ಲ ಊಟ ಹಾಕೋದು ಎಲ್ಲ ಹಂಗೆ 3 ದಿವಸ ಜಾತ್ರೆ ನಡೆಯುತ್ತೆ. ಇಲ್ಲಿ ವರ್ಷವೂ ಈ ಥರನೇ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತು ಇಲ್ಲಿ ಆರಾಧಕರು ವೆಂಕಟೇಶ್ವರ ಸ್ವಾಮಿಯವರು ದೇವಿನ ಮುತ್ತುಮಾರಿಯಮ್ಮ ಮತ್ತು ರೇಣುಕಲ್ಲಮ್ಮ ದೇವಿನ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಬರ್ತಿದ್ದಾರೆ. ಈ ಕ್ಷೇತ್ರ ಬಂದು ನಮಗೂ ಕೆಲವೊಂದು ಒಳ್ಳೆಯದಾಗಿದೆ. ಈ ತಾಯಿ ಹತ್ರ ಬಂದು ಬೇಡ್ಕೊಂಡು ಹೋಗೋರಿಗೆಲ್ಲ ಒಳ್ಳೆಯದಾಗುತ್ತೆ. ಒಂದು ದೇವರ ಉತ್ಸವ ನಡೆಯಿತು ಬಂಡೆಪಾಳ್ಯದಲ್ಲಿ. ಆ ದೇವರ ಜೊತೆ ನಮ್ಮ ಮನೇಲಿ ಇದ್ದಂಥ ಈ ದೇವಸ್ಥಾನದಲ್ಲಿ ಇದ್ದಂಥ ದೇವಿಗಳು ಕೂಡ ರೇಣುಕಾ ಯಲ್ಲಮ್ಮ ಮುತ್ತುಮಾರಿಯಮ್ಮನ ದೇವಿಗಳು, ಅಮ್ಮನ ಯಶ ಹಾಕೊಂಡು ಇದ್ದಂಥ ಭಕ್ತಾದಿಗಳು ಎಲ್ಲನೂ ಮೆರವಣಿಗೆಯಲ್ಲಿ ಬಂದು ಎಲ್ಲ ದೇವರುಗಳು ಅಲ್ಲಿ ಭಕ್ತಿಯಿಂದ ಇವತ್ತೊಂದು ದಿನ ಹೇಳ್ಕೊಳಕ್ಕಾಗಲ್ಲ, ಹೆಚ್ಚಾಗಿ ಮಾತಾಡೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿಯಾಗಿ ನಾವೆಲ್ಲ ಸಂಭ್ರಮ ಮಾಡ್ತಾ ಇದ್ದೀವಿ. ಆದರೆ ನೀವು ಇದೇ ಥರ ಒಂದು ನಂಬಿಕೆಯಿಂದ ಎಲ್ಲೇ ಆಗಲಿ ಒಂದು ಭಕ್ತಿ ಅನ್ನೋದಿದ್ರೆ ಒಂದು ದೇವರು ಅನ್ನೋದು ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ನಾವೆಲ್ಲ ಯಾವ ಥರ ಎಷ್ಟೇ ಕಷ್ಟ ಐತೆ ಅನ್ನೋ ದೇವ್ರು ನಮ್ಮನ್ನೆಲ್ಲ ಇಷ್ಟರವರೆಗೂ ತಂದಿದೆ. ಅದೇ ಥರ ಎಲ್ಲ ಭಕ್ತಾದಿಗಳು ಇದನ್ನೆಲ್ಲನೂ ಪಾಲನೆ ಮಾಡ್ಕೊಂಡು ಹೋದ್ರೆಗನ ಒಳ್ಳೆಯದು. ನಮಸ್ಕಾರ. ರೇಣುಕಾ ಯಲ್ಲಮ್ಮ ಮುತ್ತುಮಾರಿಯಮ್ಮ ಉತ್ಸವ ಆಗ್ತಾ ಇದೆ. 21 ದೇವತೆಗಳನ್ನು ಈ ಗ್ರಾಮದಲ್ಲಿ, ಈ ಬಂಡೆಪಾಳ್ಯದಲ್ಲಿ ಗ್ರಾಮಗುತಿಗಳು ಈ ದೇವತೆ ಒಂದು ರೇಣುಕಾ ಯಲ್ಲಮ್ಮ ಮುತ್ತುಮಾರಿಯಮ್ಮ ಉತ್ಸವ ಆಗ್ತಾ ಇದೆ. ಬರ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ, ಇದಾಗ್ತಾ ಇದೆ. ಯಾವುದೇ ಒಂದು ನೆನೆಸ್ಕೊಂಡ್ರೆ ಕೂಡ ಒಂದು ಕಷ್ಟದಲ್ಲಿ ಬಂದವ್ರಿಗೆಲ್ಲ ಒಂದು ಅನುಕೂಲ ಆಗ್ತಾ ಇದೆ. ಆ ದೇವತೆ ಅನ್ನೋದು ಕಾಪಾಡಿಕೊಂಡು ಒಂದು ಭಕ್ತಿನಿಂದ ನಡೆದವರಿಗೆ ಕೈ ಬಿಡ್ದಿರ ತಾಯಿ ನಡ್ಕೊಂಡು ಹೋಗೋ ಉತ್ಸವದಿಂದ ನಾವು ಈ ಜಾಗದಲ್ಲಿ, ಈ ಗ್ರಾಮ ಜಾಗದಲ್ಲಿ ಭಕ್ತಾದಿಗಳು ಬಂದು ಯಾವುದೇ ಕಷ್ಟ ಆಗಲಿ, ಒಂದು ಸುಖ ಆಗಲಿ, ಒಂದು ಇದೇ ಆಗಲಿ ಬಂದು ಈ ಜಾಗದಲ್ಲಿ ತುಂಬ ಹೇಳ್ಕೊಳಕ್ಕೂ ಒಂದು ಇದಾಗ್ತಾ ಇದೆ. ನಮಗೆ ಅಷ್ಟು ಇದಾಗಿ ನಡೀತಾ ಇದೆ ಇಲ್ಲಿ ಉತ್ಸವ. ಈ ದೇವತೆ ಕೂಡ ಇವಾಗ ಮೆರವಣಿಗೆ ಹೋಗಿ ಬರ್ತಾ ಇದೆ. ಈ ತಾಯಿನೂ ರೇಣುಕಾ ಯಲ್ಲಮ್ಮ ಮುತ್ತುಮಾರಿಯಮ್ಮ ಭಕ್ತಾದಿಗಳಿಗೆ ಅನುಕೂಲ ಆಗಿ ಕಾಪಾಡ್ಕೊಂಡು ಬರ್ತಾ ಇದೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ. 21 ಇದು 3 ವರ್ಷಕ್ಕೊಂದೊಂದು ಸಾರಿ ಆದರೆ ಕೂಡ 3 ದಿವಸ ಇಲ್ಲಿ ಉತ್ಸವ ನಡೀತಾ ಇದೆ. ಪಲ್ಲಕ್ಕಿಗಳು, ಡ್ಯಾನ್ಸ್ ಅವರು ಎಲ್ಲ ಅಬ್ದೂರಾಗಿ ನಡೀತಾ ಇರ್ತದೆ ಇಲ್ಲಿ. ಆದರೆ ಕೂಡ ಈ ದೇವತೆ ಕೂಡ ರೇಣುಕಾ ಯಲ್ಲಮ್ಮ ಮುತ್ತುಮಾರಿಯಮ್ಮ ಅನ್ನೋದು ಸ್ವಲ್ಪ ಪವರ್ಫುಲ್ ಆಗಿದೆ. ತಾಯಿ ಬರ ಭಕ್ತಗಳು ಕಾಪಾಡಿಕೊಂಡು ಯಾವುದೇ ಆಗಲಿ ಒಂದು ಕಷ್ಟ ಆಗಲಿ ಸುಖ ಆಗಲಿ ಆ ತಾಯಿ ಕೈ ಬಿಡ್ದಿರ ಏನೇ ಆಗಲಿ ಆ ತಾಯಿ ಆ ನಂಬಿ ಬಂದ ಮೇಲೆ ಆ ಭಕ್ತಾದಿಗಳಿಗೆ ಆ ಯಮ್ಮನ್ನು ಕಾಪಾಡಿ ಆ ತಾಯಿ ಅನುಕೂಲ ಮಾಡಿಕೊಡ್ತಾ ಇದ್ದಂತ ಹೇಳ್ತಾರೆ.